ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರಿಮ್ಸ್ ಅಲ್ಗಾರಿದಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಿಮ್ಸ್ ಅಲ್ಗಾರಿದಮ್ ಯಾವ ಕಾನ್ಸೆಪ್ಟ್ ಅಂಡರ್ ಬರುತ್ತೆ? ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ. ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್ ಅಂಡರ್ ಪ್ರಿಮ್ಸ್ ಅಲ್ಗಾರಿದಮ್ ಬರುತ್ತೆ. ಸೊ ಕೇವಲ ಪ್ರಿಮ್ಸ್ ಅಲ್ಗಾರಿದಮ್ ಮಾತ್ರ ಅಲ್ಲ, ಎರಡು ಅಲ್ಗಾರಿದಮ್ಸ್ ಬರ್ತವೆ ಮೇಜರ್ ಆಗಿ. ಒಂದು ಪ್ರಿಮ್ಸ್ ಅಲ್ಗಾರಿದಮ್, ಇನ್ನೊಂದು ಕ್ರುಸ್ಕಲ್ ಅಲ್ಗಾರಿದಮ್. ಸೊ ಎರಡು ಕೂಡ ವೆರಿ ಇಂಪಾರ್ಟೆಂಟು. ಪ್ರಿಮ್ಸ್ ಅಲ್ಗಾರಿದಮ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಕ್ರುಸ್ಕಲ್ ಅಲ್ಗಾರಿದಮ್ದು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ನೆಲ್ಲ. ಸೊ ಅವೆಲ್ಲವನ್ನು ಕೂಡ ನಾನು ಪ್ಲೇ ಲಿಸ್ಟ್ ಮಾಡಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ಬೋದು. ಸೊ ಇವಾಗ ಪ್ರಿಮ್ಸ್ ಅಲ್ಗಾರಿದಮ್ ಅಂತ ಬಂದಾಗ ನಾವು ಕೇವಲ 3 ಸ್ಟೆಪ್ಸ್ ಅಲ್ಲಿ ಮಾತ್ರ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಮೊದಲನೇ ಸ್ಟೆಪ್ಪಿಗೆ ಹೋಗೋಣ. ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ನಲ್ಲಿ ಏನ್ ಮಾಡಬೇಕು ಅಂತಂದ್ರೆ, ಸೆಲೆಕ್ಟ್ ಎನಿ ನೋಡ್ ಆಸ್ ಸೋರ್ಸ್ ನೋಡ್. ಸರಿನಾ? ಒಂದೊಂದ್ಸಲಿ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಟೇಕ್ ಎ ಆಸ್ ದ ಸೋರ್ಸ್ ನೋಡ್, ಬಿ ಆಸ್ ದ ಸೋರ್ಸ್ ನೋಡ್, ಸಿ ಆಸ್ ದ ಸೋರ್ಸ್ ನೋಡ್ ಅಂತ ಅವರೇ ಕೊಡ್ತಾರೆ. ಕೊಡ್ಲಿಲ್ಲ ಅಂತಂದ್ರೆ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಸರಿನಾ? ಈಗ ನೋಡಿ, ಎ ಬಿ ಸಿ ಡಿ ಇವೆಲ್ಲ ಇದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ? ಇವುಗಳನ್ನ ನಾವು ನೋಡ್ಸ್ ಅಂತ ಕರಿತೀವಿ. ಅದೇ ಏನಾದ್ರೂ ನೀವು ಗ್ರಾಫ್ ಥಿಯರಿ ಅಂತ ನೋಡ್ತಾ ಹೋದಾಗ, ಗ್ರಾಫ್ ಥಿಯರಿಲಿ ನಾವು ಇವುಗಳನ್ನ ವರ್ಟೆಕ್ಸ್ ಅಂತ ಕೂಡ ಕರಿತೀವಿ. ಸರಿನಾ? ವರ್ಟೆಕ್ಸ್ ಮತ್ತೆ ನೋಡ್ ಎರಡು ಕೂಡ ಸೇಮ್. ಈ ನೋಡ್ಗಳನ್ನ ಕನೆಕ್ಟ್ ಮಾಡ್ತಿದೆಯಲ್ಲ ಲೈನ್, ಸೊ ಈ ಲೈನ್ ಅನ್ನ ನಾವೇನಂತ ಕರಿತೀವಿ? ಎಡ್ಜಸ್ ಅಂತ ಕರಿತೀವಿ. ಒಂದೊಂದ್ಸಲಿ ಎಡ್ಜಸ್ ಅಲ್ಲೂ ಕೂಡ ಡಿಫ್ರೆಂಟ್ ಬರುತ್ತೆ. ನೋಡಿ, ಇಲ್ಲಿ ಎ ವರ್ಟೆಕ್ಸ್ ಇದೆ, ಬಿ ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ಸೊ ಲೈನ್ ಕನೆಕ್ಟಿಂಗ್ ಬೋತ್ ದಿ ವರ್ಟೆಕ್ಸ್ ವಿಲ್ ಬಿ ಕಾಲ್ಡ್ ಎಸ್ ದ ಎಡ್ಜ್. ಅದೇ ಏನಾದ್ರೂ ಡೈರೆಕ್ಷನ್ ಇದ್ರೆ ಎ ಇಂದ ಬಿಗೆ, ಸೊ ಈ ತರ ಡೈರೆಕ್ಷನ್ ಇದ್ರೆ ಡೈರೆಕ್ಟೆಡ್ ಎಡ್ಜ್. ಡೈರೆಕ್ಷನ್ ಇಲ್ಲ ಅಂತಂದ್ರೆ ಅನ್ಡೈರೆಕ್ಟೆಡ್ ಎಡ್ಜ್. ಸರಿನಾ? ಸೊ ಎರಡು ರೀತಿನೂ ಕೂಡ ಕ್ವಶನ್ ಅನ್ನ ಕೇಳ್ಬೋದು. ಸೊ ಇದು ಅನ್ಡೈರೆಕ್ಟೆಡ್ ಎಡ್ಜ್ ಇರುವಂತ ಕ್ವಶನ್. ಸೊ ಡೈರೆಕ್ಟ್ ಎಡ್ಜ್ ಇರುವಂತ ಕ್ವಶನ್ ಅನ್ನು ಕೂಡ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಸೊ ಅವುಗಳನ್ನ ನೀವು ನೋಡ್ಬೋದು. ಈಗ ಏನ್ ಮಾಡ್ಬೇಕು ಅಂತಂದ್ರೆ, ಯಾವ್ದಾದ್ರೂ ಒಂದು ನೋಡ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೋರ್ಸ್ ನೋಡ್ ಆಗಿ. ಇಲ್ಲಿ ನಮಗೆ ಕೊಟ್ಟಿಲ್ಲ ಕ್ವಶನ್ ಅಲ್ಲಿ ಯಾವ ನೋಡನ್ನ ಸೋರ್ಸ್ ನೋಡ್ ಆಗಿ ತಗೋಬೇಕು ಅಂತ. ಸೊ ಇವಾಗ ನಾನು ಎ ಅನ್ನ ಸೋರ್ಸ್ ನೋಡ್ ಆಗಿ ಸೆಲೆಕ್ಟ್ ಮಾಡ್ಕೊಂತೀನಿ. ಲೆಟ್ಸ್ ಟೇಕ್ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ, ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್ ಬರೋದು. ಲೆಟ್ಸ್ ಟೇಕ್ ಎ ಆಸ್ ದಿ ಸೋರ್ಸ್ ನೋಡ್. ಸರಿನಾ? ಇವಾಗ ಮೊದಲನೇ ಸ್ಟೆಪ್ ಮುಗೀತು. ಎ ಅನ್ನ ನಾವು ಸೋರ್ಸ್ ನೋಡ್ ಆಗಿ ತಗೊಂಡಿದೀವಿ. ಎರಡನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮಿನಿಮಮ್ ಕಾಸ್ಟ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಡಿಸೈನ್ ಮಾಡಬೇಕು. ಯಾವ ರೀತಿ ನೋಡಿ, ಇವಾಗ ಎ ಇಸ್ ದ ಸೋರ್ಸ್ ನೋಡ್ ಅಲ್ವಾ? ಸೊ ಎ ಇಂದ ಶುರು ಮಾಡ್ಕೊಳ್ಳಿ. ಎ ಇಂದ ನಾನು ಡೈರೆಕ್ಟ್ ಆಗಿ ಎಲ್ಲೆಲ್ಲಿಗೆ ಹೋಗ್ಬೋದು? ಎ ಇಂದ ಬಿಗೆ ಹೋಗ್ಬೋದು, ಇಲ್ಲ ಎ ಇಂದ ಎಫ್ಗೆ ಹೋಗ್ಬೋದು. ನಾನೇನ್ ಮಾಡ್ತೀನಿ ಅಂತಂದ್ರೆ, ಕಡಿಮೆ ಕಾಸ್ಟ್ ಯಾವ್ದಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಆದಷ್ಟು ನೈಬರ್ ಇರುವಂತಹ ನೋಡ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಇಲ್ಲಿ 2 ಇದೆ, 3 ಇದೆ. ಯಾವ್ದು ಯೂಸ್ ಮಾಡಿದ್ರೆ ಬೆಟರ್? 2. ಸೊ ಏನ್ ಮಾಡ್ತೀನಿ? ಎ ಇಂದ ಬಿಗೆ ಹೋಗ್ತೀನಿ ವಿತ್ ದ ಪಾತ್ ಕಾಸ್ಟ್ ಆಫ್ 2. ಸರಿನಾ? ನೆಕ್ಸ್ಟ್, ಈಗ ಎ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದೆ, ಬಿ ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಒಂದ್ಸಲಿ ಟ್ರಾವೆಲ್ ಮಾಡಿವಿ ಅಂತಂದ್ರೆ ವಾಪಸ್ ಬರುವಂತ ಅವಶ್ಯಕತೆ ಏನಿಲ್ಲ. ಸರಿನಾ? ಈಗ ಬಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಬಿ ಇಂದ ನಾನು ಸಿಗೆ ಹೋಗ್ಬೋದು, ಬಿ ಇಂದ ಇಗೆ ಹೋಗ್ಬೋದು, ಬಿ ಇಂದ ಜಿಗೆ ಹೋಗ್ಬೋದು. ನೋಡಿ, ಬಿ ಇಂದ ಸಿಗೆ ಹೋದ್ರೆ 5 ಬೇಕಾಗುತ್ತೆ, ಬಿ ಇಂದ ಇಗೆ ಹೋಗೋದಾದ್ರೆ 4 ಬೇಕಾಗುತ್ತೆ, ಬಿ ಇಂದ ಜಿಗೆ ಬರಬೇಕಾದ್ರೆ ಕೇವಲ 3 ಮಾತ್ರ ಸಾಕು. ಸೊ ಏನ್ ಮಾಡ್ತೀನಿ? ಬಿ ಇಂದ ನಾನು ಜಿಗೆ ಬರ್ತೀನಿ ವಿತ್ ದಿ ಪಾತ್ ಕಾಸ್ಟ್ ಆಫ್ 3. ಸರಿನಾ? ಈಗ ಅಟ್ ಪ್ರೆಸೆಂಟ್ ಜಿ ಅಲ್ಲಿ ಇದೀನಿ. ಸೊ ಜಿ ಕೂಡ ಮುಗೀತು. ಜಿ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಜಿ ಇಂದ ನಾನು ವಾಪಸ್ ಬಿಗೆ ಹೋಗಂಗಿಲ್ಲ, ಯಾಕಂತಂದ್ರೆ ಬಿ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಜಿ ಇಂದ ಡಿಗೆ ಹೋಗ್ಬೋದು, ಜಿ ಇಂದ ಎಫ್ಗೆ ಹೋಗ್ಬೋದು, ಜಿ ಇಂದ ಎಚ್ಗೆ ಹೋಗ್ಬೋದು. ಜಿ ಇಂದ ಡಿಗೆ ಹೋಗ್ತೀನಿ ಅಂತಂದ್ರೆ ಕಾಸ್ಟ್ ಎಷ್ಟಿದೆ? 2. ಜಿ ಇಂದ ಎಫ್ಗೆ ಹೋಗ್ತೀನಿ ಅಂದ್ರೆ ಕಾಸ್ಟ್ ಎಷ್ಟಿದೆ? 1. ಜಿ ಇಂದ ಎಚ್ಗೆ ಹೋಗ್ತೀನಿ ಅಂದ್ರೆ ಕಾಸ್ಟ್ ಎಷ್ಟಿದೆ? 1. ಸೊ ಇವಾಗ ಇಲ್ಲಿ ಟೈ ಆಯ್ತು. ಯಾಕಂತಂದ್ರೆ 2 ದೊಡ್ಡ ಎಲಿಮೆಂಟ್, ಇವೆರಡು ಕೂಡ ಚಿಕ್ಕವು, ಬಟ್ ಎರಡು ಕೂಡ ಸೇಮ್ ಇದಾವೆ. ಏನ್ ಮಾಡೋಣ? ಯಾವ್ದಾದ್ರು ಒಂದು ಪಾತನ್ನ ತೊಳಿ ಅಷ್ಟೇ. ಸರಿನಾ? ಇವಾಗ ಏನ್ ಮಾಡ್ತೀನಿ? ಜಿ ಇಂದ ಎಫ್ಗೆ ಹೋಗ್ತೀನಿ ಅಷ್ಟೇ. ನೀವು ಎಚ್ಗೂ ಕೂಡ ಹೋಗ್ಬೋದು, ಜಿ ಇಂದ ಎಫ್ಗೆ ವಿತ್ ದ ಪಾತ್ ಕಾಸ್ಟ್ ಆಫ್ 1. ಸೊ ಇವಾಗ ಎಫ್ ಕೂಡ ಟ್ರಾವರ್ಸ್ ಆಗಿದೆ. ಈಗ ನಾನು ಡಿಗೆ ಬರಬೇಕು. ಸರಿನಾ? ಡಿಗೆ ನೋಡಿ, ಇಲ್ಲಿ ಎಫ್ ಇಂದ ನಾನು ಡಿಗೆ ಹೋಗ್ಬೋದು ವಿತ್ ದ ಪಾತ್ ಕಾಸ್ಟ್ ಆಫ್ 4. ಅದೇ ನಾನು ಜಿ ಇಂದ ಕೂಡ ಡಿಗೆ ಹೋಗ್ಬೋದು ವಿತ್ ದ ಪಾತ್ ಕಾಸ್ಟ್ ಆಫ್ 2. ಅಂತ ಅಂದ್ರೇನು? ನಾನು ಟ್ರಾವರ್ಸ್ ಆಗಿದಾವಲ್ಲ ಆಲ್ರೆಡಿ ನೋಡು, ಅವುಗಳಿಂದ ನಾನು ಟ್ರಾವೆಲ್ ಆಗ್ದಲೇ ಇರೋದಕ್ಕೆ ಹೋಗ್ಬೋದು. ಸರಿನಾ? ಟ್ರಾವೆಲ್ ಆಗಿರೋದ್ರಿಂದ ನಾನು ಟ್ರಾವೆಲ್ ಆಗ್ದಲೇ ಇರೋದಕ್ಕೆ ಹೋಗ್ಬೋದು ಡೈರೆಕ್ಟ್ ಆಗಿ. ನೋಡಿ, ಇಲ್ಲಿ ಜಿ ಇಂದ ಹೋದ್ರೆ 2 ಇದೆ, ಎಫ್ ಇಂದ ಹೋದ್ರೆ ಎಷ್ಟಿದೆ? 4 ಇದೆ. ಸೊ ಏನ್ ಮಾಡ್ತೀನಿ? ಜಿ ಇಂದನೇ ಡಿಗೆ ಹೋಗ್ತೀನಿ. ಸೊ ಜಿ ಇಂದ ಡಿಗೆ
ವಿತ್ ದಿ ಪಾತ್ ಕಾಸ್ಟ್ ಆಫ್ 2. ಸರಿನಾ? ಈಗ ಡಿ ಕೂಡ ಟ್ರಾವರ್ಸ್ ಆಯಿತು. ನೆಕ್ಸ್ಟ್ ನಾನು ಡಿ ಇಂದ ಈಗ ಹೋಗೋದಕ್ಕೆ ಟ್ರೈ ಮಾಡ್ತೀನಿ, ಯಾಕೆ ಡೈರೆಕ್ಟ್ ಕನೆಕ್ಷನ್ ಅದಕ್ಕೆ ಮಾತ್ರ ಇರೋದು. ಸೊ ಡಿ ಇಂದ ಈಗ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 2 ಇದೆ. ಇನ್ನೊಂದು ಕಡೆಯಿಂದನೂ ಬರ್ಬೋದು, ನಾನು ಬಿ ಇಂದನೂ ಈಗ ಬರ್ಬೋದು ವಿತ್ ದ ಕಾಸ್ಟ್ ಆಫ್ 4, ಯಾಕೆ ಇವೆರಡು ಕೂಡ ಆಲ್ರೆಡಿ ಟ್ರಾವರ್ಸ್ ಆಗಿದ್ದಾವೆ. ಬಿ ಇಂದ ಬಂದ್ರೆ 4 ಆಗುತ್ತೆ, ಡಿ ಇಂದ ಬಂದ್ರೆ 2 ಮಾತ್ರ ಸಾಕು. ಸೊ ಏನ್ ಮಾಡ್ತೀನಿ, ಡಿ ಇಂದ ಹೀಗೆ ವಿತ್ ದಿ ಪಾತ್ ಕಾಸ್ಟ್ ಆಫ್ 2 ಹೋಗ್ತೀನಿ. ಸರಿನಾ? 2 ಅನ್ನ ಯೂಸ್ ಮಾಡಿಕೊಂಡು ಹೀಗೆ ಹೋಗ್ತೀನಿ. ಸೊ ಇವಾಗ ಈ ಕೂಡ ಟ್ರಾವರ್ಸ್ ಆಗಿದೆ. ನೆಕ್ಸ್ಟ್ ನಾನು ಇ ಇಂದ ಸಿಗೆ ಹೋಗ್ಬೋದು, ಇಲ್ಲ ಅಂತಂದ್ರೆ ಇ ಇಂದ ಎಚ್ಗೆ ಹೋಗ್ಬೋದು. ಸರಿನಾ? ಇವಾಗ ಇ ಇಂದ ಸಿಗೆ ಹೋಗ್ಬೋದು ಅಥವಾ ಇ ಇಂದ ಎಚ್ಗೆ ಹೋಗ್ಬೋದು. ಇಲ್ಲಿ ನೋಡಿದ್ರೆ ಜಿ ಇಂದನೂ ಕೂಡ ನಾನು ಎಚ್ಗೆ ಹೋಗ್ಬೋದು. ಸರಿನಾ? ಜಿ ಇಂದ ಎಚ್ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟಿದೆ? 1 ಇದೆ. ಸೊ ಸ್ಮಾಲೆಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಫಸ್ಟ್ ಹೋಗ್ಬಿಡೋಣ, ಎಚ್ಗೆ ಹೋದೆ. ಸೊ ಇವಾಗ ಎಚ್ ಕೂಡ ಟ್ರಾವರ್ಸ್ ಆಯ್ತು. ಅದೇನಾದ್ರೂ ನಾನು ಇ ಇಂದ ಬಂದಿದ್ರೆ 3 ಬೇಕಾಗೋದು, ಅದೇ ನಾನು 1 ಅನ್ನ ಯೂಸ್ ಮಾಡ್ಕೊಂಡು ಎಚ್ಗೆ ಹೋಗ್ಬಿಟ್ಟಿದ್ದೀನಿ, ಸಾಕು. ಈಗ ಒಂದೇ ಒಂದು ಉಳ್ಕೊಂಡಿರೋದು ಸಿ. ನಾನು ಎಚ್ಚಿಂದನೂ ಸಿಗೆ ಹೋಗ್ಬೋದು, ಬಿ ಇಂದನೂ ಸಿಗೆ ಹೋಗ್ಬೋದು, ಇ ಇಂದನೂ ಸಿಗೆ ಹೋಗ್ಬೋದು. ಯಾಕೆ? ಈ 3 ಕೂಡ ನಮಗೆ ಆಲ್ರೆಡಿ ಟ್ರಾವೆಲ್ ಆಗಿದ್ದಾವೆ. ಬಿ ಇಂದ ಹೋದ್ರೆ 5, ಇ ಇಂದ ಹೋದ್ರೆ 2, ಅದೇ ಎಚ್ಚಿಂದ ಹೋದ್ರೆ 4. ಸೊ ಸ್ಮಾಲೆಸ್ಟ್ ಯಾವ್ದಿರೋದು? 5, 2, 4 ಅಲ್ಲಿ 2. ಸೊ ಏನ್ ಮಾಡ್ತೀನಿ, ಇ ಇಂದ ಸಿಗೆ ವಿತ್ ದಿ ಪಾತ್ ಕಾಸ್ಟ್ ಆಫ್ 2 ಹೋಗ್ತೀನಿ. ನೋಡಿ, ಎಲ್ಲಾ ನೋಡ್ಗಳು ಕೂಡ ಟ್ರಾವೆಲ್ ಆದ್ವಾ? ಎಲ್ಲಾ ನೋಡ್ಗಳು ಕೂಡ ಟ್ರಾವೆಲ್ ಆದವು. ಇಷ್ಟೇ. ಸೊ ಇವಾಗ ಸ್ಟೆಪ್ ನಂಬರ್ 3ಗೆ ಹೋಗೋಣ. ಸ್ಟೆಪ್ ನಂಬರ್ 3 ಅಲ್ಲಿ ಏನ್ ಮಾಡಬೇಕು ನಾವು? ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಪಾತ್ ಕಾಸ್ಟ್. ಸೊ ಟೋಟಲ್ ಪಾತ್ ಕಾಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೂ ಕೂಡ ಸ್ಟೆಪ್ ವೈಸ್ ಮಾಡ್ತಾ ಹೋಗಿ, ಅವಾಗ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಎಡ್ಜಸ್ ಅನ್ನ ಬರೀರಿ. ನೋಡಿ, ಎ ಮತ್ತೆ ಬಿ ಮಧ್ಯೆ ಎಡ್ಜ್ ಇದೆ, ಪ್ಲಸ್ ಬಿ ಮತ್ತೆ ಜಿ ಮಧ್ಯೆ ಎಡ್ಜ್ ಇದೆ, ಪ್ಲಸ್ ಜಿ ಮತ್ತೆ ಡಿ ಮಧ್ಯ, ಜಿ ಮತ್ತೆ ಡಿ ಮಧ್ಯೆ ಒಂದು ಎಡ್ಜ್ ಇದೆ, ಪ್ಲಸ್ ಜಿ ಮತ್ತೆ ಎಫ್ ಮಧ್ಯೆ ಒಂದು ಎಡ್ಜ್ ಇದೆ, ಜಿ ಮತ್ತೆ ಎಫ್ ಮಧ್ಯೆ ಒಂದು ಎಡ್ಜ್ ಇದೆ, ಪ್ಲಸ್ ಡಿ ಇಂದ ಇಗೆ, ಡಿ ಇಂದ ಇಗೆ ಒಂದು ಎಡ್ಜ್ ಇದೆ. ಇಲ್ಲಿ ಜಿ ಇಂದ ಎಚ್ಗೆ, ಯಾವ ಆರ್ಡ್ರಲ್ಲಾರು ಬರೀರಿ. ಜಿ ಇಂದ ಎಚ್ಗೆ ಒಂದು ಎಡ್ಜ್ ಇದೆ. ಇನ್ನು ಉಳ್ಕೊಂಡಿದ್ದೆ ಅದು ಇ ಇಂದ ಸಿಗೆ ಒಂದು ಎಡ್ಜ್. ಸೊ ಇ ಇಂದ ಸಿಗೆ ಒಂದು ಎಡ್ಜ್ ಇದೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಎ ಇಂದ ಬಿಗೆ ಎಷ್ಟಿದೆ? ವ್ಯಾಲ್ಯೂ 2, ಪ್ಲಸ್ ಬಿ ಇಂದ ಜಿಗೆ ವ್ಯಾಲ್ಯೂ ಎಷ್ಟಿದೆ? 3, ಪ್ಲಸ್ ಜಿ ಇಂದ ಡಿಗೆ ವ್ಯಾಲ್ಯೂ ಇಸ್ 2, ಪ್ಲಸ್ ಜಿ ಇಂದ ಎಫ್ ಗೆ ವ್ಯಾಲ್ಯೂ ಇಸ್ 1, ಪ್ಲಸ್ ಡಿ ಇಂದ ಇಗೆ ವ್ಯಾಲ್ಯೂ ಇಸ್ 2, ಪ್ಲಸ್ ಜಿ ಇಂದ ಎಚ್ ಗೆ ವ್ಯಾಲ್ಯೂ ಇಸ್ 1, ಪ್ಲಸ್ ಇ ಇಂದ ಸಿ ಗೆ ವ್ಯಾಲ್ಯೂ ಇಸ್ 2. ಸೊ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ. ಏನಾಗುತ್ತೆ? 2 + 3 5, 5 + 2 7, 7 + 1 8, 8 + 2 10, 10 + 1 11, 11 + 2 ಏನಾಗುತ್ತೆ? 13 ಆಗುತ್ತೆ. ಸರಿನಾ? ಸೊ ಟೋಟಲ್ ಪಾತ್ ಕಾಸ್ಟ್ ಎಷ್ಟು ಬಂತು ನಮಗೆ? 13. ಸೊ 13 ಟೋಟಲ್ ಪಾತ್ ಕಾಸ್ಟ್ ಅನ್ನ ಇಟ್ಕೊಂಡು ನಾನು ಎಲ್ಲಾ ನೋಡ್ಗಳನ್ನು ಕೂಡ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಟ್ರಾವೆಲ್ ಮಾಡಬಹುದು ಅಂತ ನಾವು ಬರ್ದಿದ್ವಿ. ಸರಿನಾ? ಸೊ ಇವಾಗ ಪ್ರಿಮ್ಸ್ ಅಲ್ಗಾರಿದಮ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಕ್ರುಸ್ಕಲ್ ಅಲ್ಗಾರಿದಮ್ ವಿಡಿಯೋ ಲಿಂಕ್ಗಳು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಅಲ್ಲಿ. ಒಂದು 2-3 ಪ್ರಾಬ್ಲಮ್ ಅನ್ನ ನೀಟಾಗಿ ಕಲ್ತ್ಕೊಳ್ಳಿ, ಅವಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.